ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಸಂಭ್ರಮ ಮನೆ ಮಾಡಿದರೆ ಕಲಬುರಗಿಯಲ್ಲಿ ರಾಮನ ಭಕ್ತ ಹನುಮಂತನಿಗೂ ಕೂಡ ಪೂಜಾ ಕೈಂಕರ್ಯಗಳು ನಡೀತಾ ಇರತಕ್ಕಂಥದ್ದು. ಯಾಕಂದರೆ ಶ್ರೀರಾಮನ ಪರಮ ಭಕ್ತ ಆಗಿರ್ತಕ್ಕಂಥ ಹನುಮಂತನಿಗೂ ಕೂಡ ಇವತ್ತು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತಕ್ಕಂಥದ್ದು. ಇದು ಬೆಳಗ್ಗೆಯಿಂದಲೇ ಕೂಡ ಏನು ಪೂಜಾ ಕೈಂಕರ್ಯಗಳು ಆರಂಭ ಆಗಿರುತ್ತೆ. ತಾವಿದೀಗ ನೋಡ್ಬೋದು ಕಲಬುರಗಿಯ ಒಂದು ಜಗತ್ ಬಡಾವಣೆಯಲ್ಲಿರ್ತಕ್ಕಂಥ ಒಂದು ಹನುಮಾನ ಮಂದಿರದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೇ ಪೂಜಾ ಅಭಿಷೇಕಗಳು ನಡೀತಕ್ಕಂಥದ್ದು. ಪಡಿ ಪೂಜೆ ಕೂಡ ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಯಾಕಂತಂದರೆ ಇವತ್ತಿನ ಒಂದು ವಿಶೇಷ ದಿನವಾಗಿರೋದ್ರಿಂದ ರಾಮನ ಭಕ್ತನಿಗೆ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಎಲೆ ಪೂಜೆಯನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಬೆಳಗ್ಗೆಯಿಂದಲೇ ಈ ಒಂದು ಪೂಜಾ ಕೈಂಕರ್ಯಗಳು ಆರಂಭ ಆಗಿರ್ತಕ್ಕಂಥದ್ದು. ಬನ್ನಿ ಹಾಗಾದರೆ ಈ ಎಲ್ಲ ವಿಶೇಷತೆಗಳ ಬಗ್ಗೆ ಒಂದು ಮಾತಾಡಲಿಕ್ಕೆ ಅರ್ಚಕರು ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು. ಅವರನ್ನು ಮಾತಾಡಿಸಿ ತಿಳ್ಕೊಳ್ತೇನೆ. ಸರ್, ಈಗ ಬೆಳಗ್ಗೆ ಯಾವಾಗಿಂದ ಶುರು ಮಾಡಿದ್ರಿ? ತಯಾರಿ ಯಾವಾಗ ಮಾಡಿದ್ರಿ? ಹನುಮಾನಿಗೆ ಪೂಜೆ ಸಲ್ಲಿಸ್ತಾ ಇದ್ದೀರಿ, ರಾಮನ ಭಕ್ತ ಕೂಡ ಹೌದು. ಹರೇ ಶ್ರೀನಿವಾಸ, ನಾವು ರಾತ್ರಿಯಿಂದಲೇ ತಯಾರಿ ನಡೆಸಿವಿ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಬಂದು ಎಲ್ಲ ಸ್ವಚ್ಛ ಮಾಡಿ, ರಾತ್ರಿಯಿಂದಲೇ ಸ್ವಚ್ಛ ಮಾಡಿ ಬೆಳಿಗ್ಗೆ ಬಂದು ಪೂಜೆ ಗೀಜೆ ಮಾಡಿ 6 ಗಂಟೆಗೆ ಪಂಚಾಮೃತ ಪೂಜೆ ಮಾಡಿ, ಆಮೇಲೆ ವಿಶೇಷವಾಗಿ ಅಲಂಕಾರ ಪೂಜೆ, ಇಲಿ ಪೂಜೆ, ಆಮೇಲೆ ಮಾತೆಯರಿಂದ ಹನುಮಾನ್ ಚಾಲೀಸ ಪಠಣ, ಆಮೇಲೆ ಎಲ್ಲ ಥರದ ಭಕ್ತಾದಿಗಳನ್ನು ಬಂದು ಇಲ್ಲಿ ಪ್ರಸಾದ ಇರ್ತದೆ. ಪೂಜೆಗಿಂದ ಮಹಾಮಂಗಳಾರತಿ ಇಷ್ಟೆಲ್ಲ ಮಾಡಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆ. ವಿಶೇಷವಾಗಿ ಹನುಮಂತ ರಾಮನ ಭಕ್ತ ಅನ್ನೋ ಕಾರಣಕ್ಕೆ ಪೂಜೆನ. ಹನುಮಂತ ರಾಮ ಭಕ್ತ ಅಂಥೇಳಿ ವಿಶೇಷ ಪೂಜೆ. ರಾಮದೇವರೇ ಇಲ್ಲಿಂದ ಹೋಗಿ ರಾಮದೇವರೇ ಅಲ್ಲಿಂದ ಬಂದು ಇಲ್ಲಿ ಪೂಜೆ ನೋಡ್ಲಿಕ್ಕೆ ಹೈತಾರೆ ಅಂತೇಳಿ ನಾವು ತಿಳ್ಕೊಂಡಿವಿ ಅಷ್ಟೇ. ನಮಗಂತೂ ಅಲ್ಲಿ ಹೋಗೋದಾಗೋದಿಲ್ಲ, ಅದಕ್ಕೆ ಇಲ್ಲೇ ಬಂದು ಅವ್ರು ನೋಡ್ಲಿಕ್ಕೆ ಹೈತಾರೆ ಅಂತೇಳಿ ತಿಳ್ಕೊಂಡು ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಹತ್ತೀವಿ. ಎಲ್ಲರೂ ಮಾತೆಯರು ಕೂಡ್ಯಾರ. ಒಟ್ಟಾರೆ ಏನು ಕಲಬುರಗಿಯಲ್ಲಿ ಒಂದು ಹನುಮನ ಪೂಜೆ ಮಾಡಿದರೆ ರಾಮನಿಗೆ ಸೇವೆ ಸಲ್ಲಿಸಿದ ಹಾಗೆ ಅಂತಕ್ಕಂಥ ವಿಚಾರವಾಗಿ ಇಲ್ಲಿ ಪೂಜೆಯನ್ನು ಕೈಗೊಳ್ಳಲಾಗ್ತಾ ಇರತಕ್ಕಂಥದ್ದು. ಈಗ ಏನು ಇಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಹನುಮನಿಗೆ ಪೂಜೆ ಅಷ್ಟೇ ಅಲ್ಲದೇ ಮಹಿಳೆಯರು ಕೂಡ ಒಂದು ರಾಮನ ಜಪ ಮಾಡೋದ್ರ ಮೂಲಕ ರಾಮನಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲದೆ ಒಂದು ಹನುಮಾನ್ ಚಾಲೀಸದ ಪಠಣವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ತಾವಿದಾಗ ನೋಡ್ಬೋದು ಇಲ್ಲಿ ವಿಶೇಷವಾದಂಥ ಉಡುಗೆಗಳಲ್ಲಿ ಮಹಿಳೆಯರು ಕೂಡ ಇರ್ತಕ್ಕಂಥದ್ದು. ಈ ಮಹಿಳೆಯರು ಒಂದು ಹನುಮಂತನ ಚಾಲೀಸವನ್ನು ಪಠಣ ಮಾಡೋದ್ರ ಮೂಲಕ ಶ್ರೀರಾಮನಿಗೆ ಇವತ್ತು ರಾಮಲಲ್ಲನ ಏನು ಪ್ರಾಣ ಪ್ರತಿಷ್ಠಾಪನೆ ಇದೆ, ಆ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ ಒಂದು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಭಕ್ತಿ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಜಪ ತಪಗಳೇನಿದ್ದಾವೆ ಕಲಬುರಗಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಶುರು ಆಗಿರ್ತಕ್ಕಂಥದ್ದು. ಅಂದರೆ ಮಧ್ಯಾಹ್ನವರೆಗೂ ಏನು ಪ್ರಾಣ ಪ್ರತಿಷ್ಠಾಪನೆ ಆಗಲಿಕ್ಕಿದೆ ಅಯೋಧ್ಯೆಯಲ್ಲಿ. ಆ ಒಂದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೂ ಕೂಡ ಈ ಒಂದು ಭಜನೆ ಕೈಂಕರ್ಯಗಳು ಮುಂದುವರಿತವೆ. ಈ ಒಂದು ಹನುಮಾನ್ ಚಾಲೀಸ ಪಠಣ ಕೂಡ ಮುಂದುವರಿಯುತ್ತೆ. ಮಹಿಳೆಯರೆಲ್ಲರೂ ಕೂಡ ಬೆಳಗ್ಗಿನಿಂದಲೇ ಕೂಡ ಶ್ರೀರಾಮನ ಒಂದು ಸೇವೆಗಾಗಿ ಮುಂದಾಗಿರ್ತಕ್ಕಂಥದ್ದು, ಶ್ರೀರಾಮನ ಒಂದು ಭಕ್ತಿ ಸಮರ್ಪಣೆಗಾಗಿ ಮುಂದಾಗಿರ್ತಕ್ಕಂಥದ್ದು, ಶ್ರೀರಾಮನ ಒಂದು ಮಂತ್ರ ಜಪ ತಪಗಳನ್ನು ಇಲ್ಲಿ ಮಾಡ್ತಕ್ಕಂಥದ್ದು. ಈ ಒಂದು ಮಹಿಳೆಯರು ಇವತ್ತು ಇಡೀ ದಿವಸ ಒಂದು ಮಂತ್ರ ಪಠಣ ಒಂದು ಜಪ ತಪಗಳನ್ನು ಮಾಡಲಿಕ್ಕಿರ್ತಕ್ಕಂಥದ್ದು. ಇದೀಗ ಇಲ್ಲಿರ್ತಕ್ಕಂಥ ಮಹಿಳೆಯರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಯಾವೆಲ್ಲ ರೀತಿಯಲ್ಲಿ ಇವರ ಭಕ್ತ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ. ಮೇಡಮ್, ಇವತ್ತು ಬೆಳಗ್ಗೆ ಯಾವಾಗಿಂದ ಶುರು ಮಾಡಿದಿರಿ ನೀವು? ಬೆಳಗ್ಗೆ 6 ಗಂಟೆಯಿಂದ ಚಾಲೂ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಯಿಂದ ಚಾಲೂ ಮಾಡಿದ್ವಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ಶ್ರೀರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ಶ್ರೀರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ಶ್ರೀರಾಮ್. ಅಲ್ಲ, ಇವತ್ತು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ರಾಮಲಲ್ಲ ಅಂದು. ಈ ಹಿನ್ನೆಲೆಯಲ್ಲಿ ಎಷ್ಟು ಸಂಭ್ರಮ ಇದೆ ಅಂತ? ಅಲ್ಲೇ ಅಯೋಧ್ಯಕ್ಕೆ ನಮಗೆ ಹೋಗಲು ಸಾಧ್ಯವಾಗದ ಕಾರಣ ನಮ್ಮ ವಲಯದಲ್ಲಿರುವ ಏರಿಯಾದಲ್ಲಿರುವ ಗುಡಿಯಲ್ಲಿ ಪೂಜೆ ಮಾಡಿ ಹನುಮಾನ ಚಾಲೀಸ, ರಾಮ ಮಂತ್ರ ಹಾಗೂ ಲಲಿತ ಸಹಸ್ರನಾಮ ವಿವಿಧ ನಾಮ ಪಠನೆ ಮಾಡುತ್ತಾ ದೇವರಿಗೆ ಸ್ಮರಣೆ ಮಾಡುತ್ತಾ ಬೆಳಗ್ಗೆ 6ರಿಂದ ಸಾಯಂಕಾಲ ಪ್ರತಿಷ್ಠಾಪನೆ 12:20 ಮಾಡಿ ಅನಂತರ ಮನೆಯಲ್ಲಿ ಹೋಗಿ ರಂಗೋಲಿ ಹಾಕಿ ದೀಪ ಹಚ್ಚಿ ಸಂಭ್ರಮ ಪಡುವ ಆಸೆ ಇದೆ. ಅಲ್ಲ, ಇವತ್ತು ರಾಮನ ಪ್ರತಿಷ್ಠಾಪನೆ ಇದೆ. ಇದು ರಾಮನ ಭಕ್ತ. ಈ ಒಂದು ದೇವಸ್ಥಾನದಲ್ಲಿ ಮಂತ್ರಪಠಣ ಮಾಡ್ತಾ ಇದ್ದೀರಿ. ಹನುಮ ರಾಮನ ಭಕ್ತ ಅಂದರೆ ಹನುಮನ ಹೃದಯದಲ್ಲಿ ರಾಮ, ಸೀತಾ, ಲಕ್ಷ್ಮಣ 3 ಜನ ಇದ್ದದ ಕಾರಣ ನಾವು ಹನುಮ ಮಂದಿರದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದೇವೆ. ಏನೆಲ್ಲ ವಿಶೇಷತೆ ಇದೆ ಇವತ್ತು? ಇವತ್ತು ಹನುಮನ ಅಭಿಷೇಕ, ಪೂಜೆ ಪುನಸ್ಕಾರ ಹಾಗೂ ಹನುಮಾನ ಚಾಲೀಸು ಭಕ್ತರಿಂದ ಮುಂಜಾನೆ 6 ಗಂಟೆಯಿಂದ ಪೂರ್ತಿ ಸಾಯಂಕಾಲದವರೆಗೆ ನಾವು ಮಾಡಲು ಇಚ್ಛಿಸಿದ್ದೇವೆ. ಅಲ್ಲ, ಹನುಮಾನ್ ಚಾಲೀಸ ಜೊತೆಗೆ ಯಾವೆಲ್ಲ ನೀವು ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದೀರಿ? ವಿಷ್ಣು ಸಹಸ್ರನಾಮ, ರಾಮ ಮಂತ್ರ ಹಾಗೂ ಲಲಿತ ಸಹಸ್ರನಾಮ, ರಾಮರಕ್ಷಾ ಸ್ತೋತ್ರ ಹಾಗೂ ಸುಂದರಕಾಂಡ. ಇದಿಷ್ಟು ಕಲಬುರಗಿಯಲ್ಲಿ ನಡೀತಕ್ಕಂಥ ಒಂದು ರಾಮನಿಗೆ ಸಲ್ಲಿಸ್ತಾ ಇರುವಂಥ ಸೇವೆ ಅನ್ನೋದು. ಏನು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಗತ್ ಬಡಾವಣೆ ಮಹಿಳೆಯರೆಲ್ಲರೂ ಕೂಡ ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ತಮ್ಮ ಒಂದು ಸೇವೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು. ರಾಮನ ಪ್ರತಿ ಒಂದು ಭಕ್ತಿ ಸಮರ್ಪಣೆಯನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.